ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಚಾನಲಲ್ಲಿ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ. ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಕಾಮನ್ನಾಗಿ ನಾನು ನೈಟೇ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಮಲಗಿರ್ತೀನಿ. ಬೆಳಗ್ಗೆ ಎದ್ದು ಕ್ಲೀನ್ ಮಾಡೋ ಟೆನ್ಷನ್ ಇಲ್ದಿರ ಆರಾಮಾಗಿ ಅಡುಗೆ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಮಾರ್ನಿಂಗು ಬಿಸಿನೀರು ಕುಡಿಯೋ ಅಭ್ಯಾಸ ಐತೆ. ಸೊ ಅದಕ್ಕೆ ಬಿಸಿನೀರು ಕಾಯ್ಸೋಕೆ ಇಟ್ಬಿಟ್ಟು ತೊಳೆದಿರೋ ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನೀಟಾಗಿ ಜೋಡಿಸ್ಬಿಟ್ರೆ ಅಡುಗೆ ಮಾಡಬೇಕಾದ್ರೆ ಪಾತ್ರೆಗಳೆಲ್ಲ ನೀಟಾಗಿ ಕೈಗೆ ಸಿಗ್ತಾ ಇರುತ್ತೆ, ಆರಾಮಾಗಿ ಅಡುಗೆ ಮಾಡ್ಬೋದು ಒಂದು ಉದ್ದೇಶದಿಂದ ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಮಗು ಎದ್ದೇಳೋಷ್ಟರೊಳಗಡೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಮಗು ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ ಆಲ್ಮೋಸ್ಟ್ ಮಗು ಎದ್ದೇಳೋಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಯೋ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಪಾತ್ರೆ ಎತ್ತಿಕ್ಕೋಷ್ಟರೊಳಗಡೆ ನೀರೂ ಒಂದು ಸ್ವಲ್ಪ ತಣ್ಣಗಾಗಿರ್ತವೆ. ಬಿಸಿನೀರು ಕುಡ್ಕೊಂಡು ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ನಾನು ಕಸ ಗುಡಿಸ್ಬೇಕಾದ್ರೇ ಮಗು ಎದ್ಬಿಟ್ಟು ಆಚೆ ಬಂದಳು. ಒಂದು ಸ್ವಲ್ಪ ಆಟ ಆಡ್ಕೊಂಡು ನಡಿ ಚಿನ್ನಿ, ಕಸ ಗುಡಿಸ್ಬಿಟ್ಟು ಬರ್ತೀನಿ ಅಂದೆ. ಅವಳು ಪಾಡ್ಗೆ ಅವಳು ಹೋಗಿ ಆಟ ಆಡ್ಕೊತಾ ಇದ್ಲು. ಕಸ ಗುಡಿಸ್ಬಿಟ್ಟು ಹೋಗಿ ಮಗು ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ನಮ್ಮ ಮನೆ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿರೋದು. ಮನೆಗೆ 3 ಕಡೆ ರೋಡ್ ಇರೋದ್ರಿಂದ ವೆಹಿಕಲ್ಸ್ ತುಂಬಾ ಓಡಾಡ್ತಾ ಇರ್ತವೆ. ಹಂಗಾಗಿ ಮನೆ ಮುಂದೆ ತುಂಬ ಧೂಳು ಬೀಳ್ತಾ ಇರುತ್ತೆ. ಬೆಳಗ್ಗೆ ಸಾಯಂಕಾಲ ಕಸ ಗುಡಿಸಿದ್ರೂ ಮನೆ ಮುಂದೆ ತುಂಬ ಧೂಳು ಇರುತ್ತೆ. ಕಸ ಗುಡಿಸಿ ಮನೆ ಒರೆಸಿದ್ದಾದಮೇಲೆ ಹೊಸ್ಲಿಗೆ ಅರಿಶಿನ ಕುಂಕುಮ ಇಕ್ಕಿ ರಂಗೋಲಿ ಹಾಕೋಣ ಅಂತ ಬಂದೆ. ಅರಿಶಿನ ಬರೀ ಪ್ಲೇನಾಗಿ ಇಕ್ಕೋಕ್ಕಿಂತ ಈ ಥರ ಬೆರಳಿಂದ ಡಿಸೈನ್ ಥರ ಮಾಡಿಬಿಟ್ಟು ರಂಗೋಲಿ ಹಾಕಿದ್ರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಬರೀ ಹೊಸ್ಲ ಮೇಲೆ ಅಷ್ಟೇ ರಂಗೋಲಿ ಇಟ್ಟಿಂದ ರಂಗೋಲಿ ಬಿಡ್ತೀನಿ. ಯಾಕಂದರೆ ರಂಗೋಲಿ ಹಾಕಿ 5ರಿಂದ 10 ನಿಮಿಷ ಅಷ್ಟೇ ಅದು ನೋಡೋಕೆ ಚೆನ್ನಾಗಿ ಕಾಣಿಸೋದು. ನನ್ನ ಮಗಳೆಲ್ಲ ಕೆಡಿಸಿಕ್ತಾಳೆ. ಸೊ ಹಂಗಾಗಿ ನಾನು ಬರೀ ಹೊಸ್ಲ ಮೇಲೆ ರಂಗೋಲಿ ಇಟ್ಟಿಂದ ಹಾಕ್ಕೊತೀನಿ. ಈ ಥರ ಬಾಗಿಲು ಮುಂದೆ ರಂಗೋಲಿ ಹಾಕೋಕ್ಕೆಲ್ಲನೂ ರಂಗೋಲಿ ಕಲ್ಲು ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ, ಅದನ್ನ ತರಿಸಿಕೊಂಡು ಬಾಗಿಲು ಮುಂದೆ ಎಲ್ಲನೂ ಇದೇ ಕಲ್ಲಿಂದ ರಂಗೋಲಿ ಹಾಕ್ಕೊತೀನಿ. ಇದರಿಂದ ಕೆಡ್ಸೋಕ್ಕಾಗಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಕ್ಬೇಕಾದ್ರೆ ಅಂಟ್ದಂಗೆ ಗೊತ್ತಾಗಲ್ಲ, ಬಟ್ ಹಾಕಿ ಒಂದು 5ರಿಂದ 10 ನಿಮಿಷ ಡ್ರೈ ಆಗಿದ್ದಾದಮೇಲೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಅದಕ್ಕೆ ಇದೇ ಕಲ್ಲನ್ನ ಯೂಸ್ ಮಾಡ್ತೀನಿ, ಮಗುನೂ ಕೆಡ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು. ಬೆಳಗ್ಗೆ ಟಿಫನ್ಗೆ ಪಾಲಕ್ ದೋಸೆ, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ನಾನು ನೈಟೇ ಪ್ಲ್ಯಾನ್ ಮಾಡಿದ್ದೆ. ನಾವು ನೈಟೇ ಪ್ಲ್ಯಾನ್ ಮಾಡೋದ್ರಿಂದ ಬೆಳಗ್ಗೆ ಏನು ಟಿಫನ್ ಮಾಡಬೇಕು ಅಂತ ಎದ್ದು ಟಿಫನ್ ಮಾಡೋಕ್ಕೆ ಏನು ಕಷ್ಟ ಅನಿಸಲ್ಲ. ಒಂದು ಪಾತ್ರೆಯಲ್ಲಿ ಪಾಲಕ್ ಸೊಪ್ಪನ್ನ ಬೇಯಿಸೋಕ್ಕೆ ಇಕ್ಕಿದೆ, ಇನ್ನೊಂದು ಕಡೆ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ ಚಟ್ನಿಗೆ. ನೋಡಿ ಈ ಥರ ಚೆನ್ನಾಗಿ ಹುರ್ಕೊಂಡಿರಬೇಕು. ಪಾಲಕ್ ಬೆಂದೈತೆ, ಪ್ಲೇಟ್ಗೆ ಇಕ್ಕಿದೆ ಒಂದು ಸ್ವಲ್ಪ ಆರಲಿ ಅಂತ. ಅಷ್ಟರೊಳಗಡೆ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಒಂದು ವಿಸಿಲ್ ಇಕ್ಕೊತೀನಿ ಕುಕ್ಕರಲ್ಲಿ. ಪಾಲಕ್ ಸೊಪ್ಪನ್ನ ಗ್ರೈಂಡ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಕ್ಕೊತೀನಿ. ಚಟ್ನಿಗೆ ಕಾಯಿನ ನಾವು ತುರಿದ್ಬಿಟ್ಟು ಹಾಕ್ಕೊಬೋದು, ಇಲ್ಲಾಂದರೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆ ಕಡಲೆಪಪ್ಪು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಡಲೆ ಬೀಜ, ಹುಣಸೆ ಹಣ್ಣು ನೆನೆಸಿಕ್ಕೊಂಡಿದ್ದೆ ಫಸ್ಟಲ್ಲೇ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ರಿ. ಲಾಸ್ಟಲ್ಲಿ ಈರುಳ್ಳಿ ಹಾಕ್ಕೊಂಡು ಒಂದು ಟೈಮ್ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನಾನು ಯಾವುದೇ ಥರ ಸೋಡಾ ಉಪ್ಪು ಏನೂ ಆ್ಯಡ್ ಮಾಡಿಲ್ಲ, ಬಟ್ ಎಷ್ಟು ನೀಟಾಗಿ ಫರ್ಮೆಂಟೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ನೈಟೇ ಲಮ್ಸೇನು ಇಲ್ದಿರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ಉಬ್ಬತ್ತೆ. ಕುಕ್ಕರ್ನು ವಿಸಿಲ್ ಬಂದು ತಣ್ಣಗಾಗಿತ್ತು. ನೋಡಿ, ಒಂದು ವಿಸಿಲ್ಗೆ ಅಷ್ಟೇ ಎಷ್ಟು ನೀಟಾಗಿ ಬೆಂದೈತೆ ಅಂತ ನೋಡ್ಬೋದು. ಒಂದು ವಿಸಿಲ್ಗೆ ಚೆನ್ನಾಗಿ ಬೆಂದೈತೆ. ಆಲೂಗಡ್ಡೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಬಿಡಿಸಿದ್ದಾದಮೇಲೆ ಸ್ಮ್ಯಾಶರ್ ಎತ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೋದು. ಸ್ಮ್ಯಾಶರ್ ಇಲ್ಲ ಅಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಬೋದು ನೀಟಾಗಿ. ಅದಾದಮೇಲೆ ಒಂದು ಕಡೆ ಚಟ್ನಿ ಒಗ್ಗರಣೆ, ಇನ್ನೊಂದು ಕಡೆ ಆಲೂಗಡ್ಡೆ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ. ಚಟ್ನಿಗೆ ಸಿಂಪಲ್ಲಾಗಿ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತೀನಿ. ಆಲೂಗಡ್ಡೆ ಪಲ್ಯಕ್ಕೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಆದಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಕರಿಬೇವು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಜೊತೆನೇ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ನೀಟಾಗಿ ಫ್ರೈ ಆಗುತ್ತೆ ಅಂತೇಳ್ಬಿಟ್ಟು. ಈರುಳ್ಳಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದ್ದಾದಮೇಲೆ ಅರಿಶಿನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಸ್ಮ್ಯಾಶ್ ಮಾಡಿಕ್ಕಿರೋ ಆಲೂಗಡ್ಡೆನ ಹಾಕಿ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ಪಲ್ಯ ರೆಡಿ ಆಗುತ್ತೆ. ಪಲ್ಯ ಮಾಡಿದ್ದಾದಮೇಲೆ ದೋಸೆ ಹಾಕ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಪಾಲಕ್ ದೋಸೆ ಬೇಡ ಅಂದರು, ಸೊ ಅದಕ್ಕೆ ಅವ್ರಿಗೆ ನಾರ್ಮಲ್ ಪ್ಲೇನ್ ದೋಸೆನೇ ಹಾಕ್ಕೊಡ್ತಾಯಿದ್ದೀನಿ. ನೋಡಿ, ಅವ್ರಿಗೆ ಟಿಫನ್ ಹಾಕ್ಕೊಟ್ಟಿದ್ದಾದಮೇಲೆ ಹಿಟ್ಟಿಗೆ ಪಾಲಕ್ ಪ್ಯೂರಿ ಮಾಡಿಕ್ಕಿದ್ನಲ್ಲ ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕಲರ್ ಬರುತ್ತೆ. ಬಟ್ ಇಲ್ಲಿ ಕ್ಯಾಮ್ರಾಗೆ ಚೆನ್ನಾಗಿ ಕಾಣಿಸ್ತಿಲ್ಲ, ಕಲರ್ ಚೆನ್ನಾಗಿ ಬಂದೈತೆ. ನನ್ನ ಮಗಳಂತೂ ನಾರ್ಮಲ್ ದೋಸೆ ತಿನ್ನಲ್ಲ, ಯಾವಾಗೂ ಬೊಂಬೆ ದೋಸೆ ಬೇಕು, ಆಲ್ಫಾಬೆಟ್ಸ್ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ABCD ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಮಕ್ಕಳಿಗೆ ಈ ಥರ ಡಿಫ್ರೆಂಟ್ ಶೇಪ್ಸಲ್ಲೆಲ್ಲನೂ ದೋಸೆ ಚಪಾತಿ ಎಲ್ಲ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬ ಅಟ್ರಾಕ್ಟಿವ್ ಇಂದ ಇಷ್ಟಪಟ್ಟು ತಿಂತಾರೆ. ಚಟ್ನಿಗೆ ಬಂದುಬಿಟ್ಟು ಏನೋ ಒಂದು ಕ್ಲಿಪ್ ಮಿಸ್ ಆಗಿದೆ. ನೀವೇನಾದರೂ ಅಬ್ಸರ್ವ್ ಮಾಡಿದರೆ ಕಮೆಂಟ್ ಮಾಡಿ ನೋಡೋಣ, ಇಲ್ಲಾಂದರೆ ವಿಡಿಯೋ ಲಾಸ್ಟ್ ತನಕ ನೋಡಿ, ನಾನು ಹೇಳ್ತೀನಿ ಯಾವ ಕ್ಲಿಪ್ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು. ಮಗುಗೆ ದೋಸೆ ಹಾಕ್ಕೊಟ್ಟಿದ್ದಾದಮೇಲೆ ನನಗೆ ದೋಸೆ ಮಾಡ್ಕೊತಾ ಇದ್ದೆ. ಅಷ್ಟರೊಳಗಡೆ ಅವಳು ಮಮ್ಮ ಇನ್ನೊಂದು ನನಗೆ ಬೊಂಬೆ ದೋಸೆ ಬೇಕು ಅಂದ್ಲು. ಅದಕ್ಕೆ ಅವಳಿಗೆ ಬೊಂಬೆ ದೋಸೆ ಹಾಕ್ತಾಯಿದ್ದೀನಿ. ರೌಂಡ್ ಶೇಪ್ ಇಲ್ದಿರ ಬೇರೆ ಯಾವುದೇ ಶೇಪ್ ಇರಲಿ ಅವಳಿಗೆ ಬೊಂಬೆ ಥರನೇ ಫೀಲ್ ಆಗೋದು, ಸೊ ಅದಕ್ಕೆ ಅವಳಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಅದಾದಮೇಲೆ ಇಬ್ಬರು ಊಟ ಮಾಡಿದ್ವಿ. ಟಿಫನ್ ಮಾಡಿದ್ದಾದಮೇಲೆ ಅಡುಗೆ ಮಾಡಿರೋ ಪಾತ್ರೆಗಳು, ಟಿಫನ್ ತಿಂದಿರೋ ಪಾತ್ರೆಗಳು ಎಲ್ಲ ಆವಾಗಿಂದ ಅವಾಗ ತೊಳೆದ್ಬಿಟ್ರೆ ಅಡುಗೆ ಮನೆಯಲ್ಲಿ ಮಧ್ಯಾಹ್ನ ಅಡುಗೆ ಮಾಡೋ ತನಕ ಏನೂ ಕೆಲಸ ಇರಲ್ಲ. ಚಟ್ನಿಯಲ್ಲಿ ಬಂದುಬಿಟ್ಟು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿರೋ ಕ್ಲಿಪ್ ಮಿಸ್ ಆಗಿದೆ. ನೀವು ಅಬ್ಸರ್ವ್ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ. ಪಾತ್ರೆ ತೊಳೆದು ಹಾಕಿದ ತಕ್ಷಣ ಗ್ಯಾಸು ಮತ್ತು ಗ್ಯಾಸಿಂದ ಇರೋ ಟೈಲ್ಸ್ ಎಲ್ಲನೂ ನೀಟಾಗಿ ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೋಡೋಕೆ ಕ್ಲೀನಾಗಿ ಕಾಣಿಸುತ್ತೆ. ನಾವು ಒಗ್ಗರಣೆ ಹಾಕಬೇಕಾದ್ರೆ ಮತ್ತು ಸಾಂಬಾರೆಲ್ಲ ಚೆಲ್ಲಿರ್ತೈತೆ ಟೈಲ್ಸ್ಗೆ, ಅದಕ್ಕೆ ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಜಿಡ್ಡು ಕಟ್ಟಲ್ಲ, ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನಾನು ಡೈಲಿ ಗ್ಯಾಸಿಂದ ಇರೋ ಟೈಲ್ಸ್ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ವಾಯ್ಸ್ ಓವರಲ್ಲಿ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.